ತಿಂಡಿ ತಿನ್ನು ಕಂದ. ಬೇಡ ಕಂದ. ಯಾಕೆ ಕಂದ? ದಿನಾ ಬೆಳಿಗ್ಗೆ ಎದ್ದು ನೀರಲ್ಲಿ ಮುಳುಗ್ತ್ಯ, ದೇವಸ್ಥಾನಕ್ ಹೋಗ್ತ್ಯ, ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತ್ಯ. ಯಾಕೆ ಅಂತ ಕೇಳಿದ್ರೆ ರವಿ ಮಾಮ ಬರ್ತಾರೆ, ಅವ್ರನ್ನ ಕರ್ಕೊಂಡ್ ಬರಕ್ ಹೋಗ್ತಿದೀನಿ ಅಂತ್ಯ. ಅವ್ರು ಹೇಗಿದ್ದಾರೆ ಅಂತ ಕೇಳಿದ್ರೆ ಹೇಳಲ್ಲ ಅಂತ್ಯ. ಇವತ್ ನೀನ್ ಹೇಳ್ದೆ ಹೋದ್ರೆ ನಾನ್ ಏನು ತಿನ್ನಲ್ಲ. ಏನು ತಿನ್ನಲ್ಲ ಅಂತ ಬೆಳಗಾಗೆದ್ದು ನಮ್ಮಿಬ್ಬರು ತಲೆನೂ ತಿಂತಾ ಇದೆಯಲ್ಲಪ್ಪ. ನೀನ್ ಗೇಟ ಕೂ ಅಂದೆ. ಪುಟ್ಟ, ಮೊದಲನೇ ತಿಂಡಿ ತಿನ್ನು, ಆಮೇಲೆ ನಾನು ಹೇಳ್ತೀನಿ. ನೀನ್ ಹೇಳಿದ್ರೇನೆ ತಿನ್ನೋದು. ನೀನ್ ತಿಂಡಿ ತಿಂದ್ರೇನೆ ನಾನು ಹೇಳೋದು. ನೀನ್ ಹೇಳಿದ್ರೇನೆ ನಾನ್ ತಿನ್ನೋದು. ಓಹೋ, ಬಾ. ಕಿರಣಗಳಿಗೆ ಚುಂಬಿಸೋ ರಘುರಾಮ, ಕಿರಣದೊಳಗೆ ಸುಂದರ ರವಿ ಮಾಮ. ಸಂತಸ ನೋಡಣದ ಬೀದಿಗಳಿಗೆ, ಸಂಭ್ರಮ ಸಂಭ್ರಮ ಈ ಹೃದಯದೊಳಗೆ. ಕಿರಣಗಳಿಗೆ ಚುಂಬಿಸೋ ರಘುರಾಮ, ಕಿರಣದೊಳಗೆ ಸುಂದರ ರವಿ ಮಾಮ. ಅವನಿದ್ದಾಗಲೇ ನಮ್ಮೂರಿಗೆ ಬೆಳಕು ಚೆಲ್ಲೋದು. ಆ ಕಂದಮ್ಮನ ಹಾಡು ನಿಲ್ಲಲು ರವಿ ಮಾಮ ಬರಬೇಕು. ಕಿರಣಗಳಿಗೆ ಚುಂಬಿಸೋ ರಘುರಾಮ, ಕಿರಣದೊಳಗೆ ಸುಂದರ ರವಿ ಮಾಮ. ಹೋ
ಏನೋ ಹಾಗ್ ನೋಡ್ತಿದ್ಯಾ? ಏ ಬೋಡ, ನಮ್ ರವಿ ಮಾಮ ಗೊತ್ತಾ ನಿಂಗೆ? ಯಾರು? ರವಿ ಮಾಮ. ಅವನಾ? ಪುಕ್ಲ ನನ್ ಮಗ. ನಾನ್ ನೋಡಿದ್ರೆ ಹೆದರ್ಕೊಂಡ್ ನಡಗ್ತಿದ್ದ. ನನ್ ಬಾಯಲ್ಲಿ ಬೀಡಿ ಇಟ್ಕೊಂಡ್ರೆ ಬೆಂಕಿ ಹತ್ತಿಸ್ತಿದ್ದ. ಬೆಳಗಾಯ್ತು ಅಂದ್ರೆ ನನ್ ಮೈ ಕೈ ಒತ್ತಾ ಇದ್ದ. ನಿನ್ ತಲೆ ನೆಟ್ಟಿಗಿದ್ಯಾ? ಯಾರ್ ಬಗ್ಗೆ ಮಾತಾಡ್ತಾ ಇದ್ಯಾ? ನಮ್ ಮಾಮನ ಪುಕ್ಲ ಅಂತ್ಯಾ? ಅಷ್ಟೇ ನೋಡು. ಏಯ್, ಬಾರೋ, ಹಾಗೆಲ್ಲ ಮಾತಾಡ್ಬಾರ್ದು ಕಣೋ. ತಪ್ಪು ಕಣೋ, ಹಾಗೆಲ್ಲ ಹೇಳ್ಬಾರ್ದು. ನೋಡವನು ನಮ್ ರವಿ ಮಾಮನ್ ಬೈತಾನೆ. ಪುಕ್ಲ ನನ್ ಮಗ. ನಾನ್ ನೋಡಿದ್ರೆ ಹೆದರ್ಕೊಂಡ್ ನಡಗ್ತಿದ್ದ. ಪುಕ್ಲ ನನ್ ಮಗ, ಪುಕ್ಲ ನನ್ ಮಗ, ಪುಕ್ಲ ನನ್ ಮಗ. ಅರೆ, ಇವನಲ್ಲಿ ಬಾಲು.